ಆರ್ಎಸ್ಎಸ್ಸಿನ ಸರ ಸಂಘ ಚಾಲಕ ಮೋಹನ್ ಭಾಗವತ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ದೇಶದಾದ್ಯಂತ ಸಂಚಲನ ಮೂಡಿಸಿದ ಮೋಹನ್ ಭಾಗವತ್ ಹೇಳಿಕೆ, ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನದ ಸರ್ಟಿಫಿಕೇಟ್ ಅಗತ್ಯ ಇಲ್ಲ, ಭಾರತ ಈಗಾಗಲೇ ಹಿಂದೂ ರಾಷ್ಟ್ರ, ಸಾಂವಿಧಾನಿಕವಾದ ಮುದ್ರೆಯ ಅಗತ್ಯವಿಲ್ಲ. ಯಾರು ಹೇಳಿದಿದ್ದನ್ನ? ಆರ್ಎಸ್ಎಸ್ ಸರ ಸಂಘ ಚಾಲಕ ಮೋಹನ್ ಭಾಗವತ್. ಭಾರತದ ಸಂವಿಧಾನದ ಸರ್ಟಿಫಿಕೇಟ್ ಅಗತ್ಯವಿಲ್ಲ, ಭಾರತ ಈಗಾಗಲೇ ಹಿಂದೂ ರಾಷ್ಟ್ರ. ಭಾರತ ಈಗಾಗಲೇ ಹಿಂದೂ ರಾಷ್ಟ್ರ, ಅದಕ್ಕೆ ಸಂವಿಧಾನದ ಸರ್ಟಿಫಿಕೇಟ್ ಇಲ್ಲ. ಸಿಂಬಲ್ ಆಫ್ ನಾಲೆಡ್ಜ್ ಡಾಕ್ಟರ್ BR ಅಂಬೇಡ್ಕರ್ 2 ವರ್ಷ 18 ತಿಂಗಳು 18 ದಿನ ಅಧ್ಯಯನ ಮಾಡಿ 251 ಪುಟಗಳ ಸಂವಿಧಾನ ಬರೆದಿರೋದು ಸತ್ತವರ ಮೇಲಿನ ಶಾಸನ ಅಲ್ಲ, ಬದಲಾಗಿ ಈ ಭಾರತದ ಪ್ರತಿ ವ್ಯಕ್ತಿಯ, ಪ್ರತಿ ಸಮುದಾಯದ ಜೀವಂತವಾದ ಸಮಾನವಾದ ನ್ಯಾಯವನ್ನು ಬರೆದಿರುವಂತಹ ಸಂವಿಧಾನ. ಇದನ್ನ ಆಂಟಿ ನ್ಯಾಷನಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಅನೇಕರು ವ್ಯಾಖ್ಯಾನ ಮಾಡ್ತಿದ್ದಾರೆ. ಭೌಗೋಳಿಕವಾಗಿ ಇದು ಹಿಂದೂ ರಾಷ್ಟ್ರ ಅನ್ನೋದು ಮೋಹನ್ ಭಾಗವತ್ ಅವರ ಹೇಳಿಕೆ. ಬಿಹಾರದ ಒಂದು ಪ್ರದೇಶದಲ್ಲಿ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋದ ಮೋಹನ್ ಭಾಗವತ್ ಈಗ ಹೇಳಿರುವಂತ ಅಥವಾ ಕೊಟ್ಟಿರುವಂತ ಹೇಳಿಕೆ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. 1976 ತಿದ್ದುಪಡಿ 42ನೇ ಅಡಿಯಲ್ಲಿ ಭಾರತದ ಸಂವಿಧಾನದ ಪ್ರಿಯಾಂಬಲ್ ಅಂದ್ರೆ ಪೀಠಿಕೆ, ಮುನ್ನುಡಿ, ಪ್ರಥಮ ಪುಟ ಇದೆಯಲ್ಲ, ಆ ಪುಟದಲ್ಲಿ ಅತ್ಯಂತ ಸ್ಪಷ್ಟ ಭಾಷೆಯಲ್ಲಿ ಉಲ್ಲೇಖ ಮಾಡಲಾಗಿದೆ, ಇಂಡಿಯಾ ಒಂದು ಸೆಕ್ಯುಲರ್ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ, ಸಮಾಜವಾದಿ ಪ್ರಜಾಸತ್ತಾತ್ಮಕ ರಾಷ್ಟ್ರ ಭಾರತ. ಇಲ್ಲಿರುವಂತಹ ಪ್ರತಿ ಧರ್ಮಕ್ಕೂ ಸಮಾನವಾದ ಹಕ್ಕನ್ನು ನೀಡಲಾಗಿದೆ. ಭಾರತದ ಸಂವಿಧಾನ ಪ್ರತ್ಯೇಕ ಧರ್ಮಕ್ಕೆ ಸೇರಿದ್ದಲ್ಲ. ಇದು ಮೋಹನ್ ಭಾಗವತ್ ಅವರು ಸಂವಿಧಾನದ ಪುಟ ತೆರೆಯುವ ಮುನ್ನ ಸಿಗುವ ಪ್ರಿಯಾಂಬಲ್ ಇದೆಯಲ್ಲ, ಆ ಮುನ್ನುಡಿ, ಆ ಪೀಠಿಕೆ, ಆ ಪೀಠಿಕೆಯ ಪ್ರಥಮ ಸಾಲೆ ಹೇಳುತ್ತೆ ಇಂಡಿಯಾ ಸೆಕ್ಯುಲರ್ ಕಂಟ್ರಿ. ಆ ತರಹದ್ದೊಂದು ಭಾರತವನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡೋದು ಆಂಟಿ ನ್ಯಾಷನಲ್ ಸ್ಟೇಟ್ಮೆಂಟ್, ಅದು ದೇಶದ್ರೋಹದ ಹೇಳಿಕೆ. ಹಾಗಾದ್ರೆ ಮೋಹನ್ ಭಾಗವತ್ ಈ ತರಹದ್ದೊಂದು ಹೇಳಿಕೆ ಕೊಟ್ಟಿದ್ಯಾಕೆ? ಮೋಹನ್ ಭಾಗವತ್ ಹೇಳುವಂತೆ ಹಿಂದೂ ರಾಷ್ಟ್ರ ಅಂದ್ರೇನು? ಹಿಂದೂ ರಾಷ್ಟ್ರ ಅಂದ್ರೆ ಭೌಗೋಳಿಕವಾಗಿ ಈ ಭಾರತದ ಭೂಮಿಯಲ್ಲಿ ಅನೇಕ ವರ್ಷಗಳ ಹಿಂದೆ, ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಸನಾತನ ಧರ್ಮ ಮಾತ್ರ ಇದ್ದಿದ್ದು, ಆ ಧರ್ಮದ ಭೌಗೋಳಿಕ ವಾತಾವರಣ, ಆ ಧರ್ಮ ಬದುಕಿದ ರೀತಿ, ಆ ಧರ್ಮದ ಸಿದ್ಧಾಂತ, ಅದನ್ನು ಮಾತ್ರ ಉಳಿದ ಧರ್ಮವೂ ಕೂಡ ಗೌರವಿಸಿ ನಡೆಯಬೇಕು. ಹಾಗಾಗಿ ನಾವಿದನ್ನು ಹಿಂದೂ ರಾಷ್ಟ್ರ ಅಂತ ಕರೀತಿದ್ದೀವಿ. ಅದರ ಅರ್ಥ ಹಿಂದೂಗಳೇ ಇರ್ತಕ್ಕಂತಹ ರಾಷ್ಟ್ರ ಅನ್ನೋದಲ್ಲ ಅನ್ನೋದು ಮೋಹನ್ ಭಾಗವತ್ ಅವರ ವ್ಯಾಖ್ಯಾನ. ಈಗಾಗಲೇ ಚರ್ಚೆಗೆ ಕಾರಣವಾಗಿದೆ. ಭಾರತ ಈಗಾಗಲೇ ಹಿಂದೂ ರಾಷ್ಟ್ರ, ಸಂವಿಧಾನದ ಸರ್ಟಿಫಿಕೇಟ್ ಅಗತ್ಯವಿಲ್ಲ, ಸಾಂವಿಧಾನಿಕ ಮಾನ್ಯತೆಗೂ ಮಿಗಿಲಾದದ್ದು ಹಿಂದೂ ರಾಷ್ಟ್ರ. ಮೋಹನ್ ಭಾಗವತ್ ಹೇಳಿಕೆಯ ಹಿಂದಿನ ಮರ್ಮವೇನು? ಬಿಹಾರದ ಮುಜಫರ್ಪುರದಲ್ಲಿ ನಡೆದಂತಹ ಸಾಮಾಜಿಕ ಸೌಹಾರ್ದ ಸಮ್ಮೇಳನದಲ್ಲಿ ಈ ಮಾತನ್ನಾಡ್ತಾರೆ. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ RSS ಮುಖ್ಯಸ್ಥ, ಈಗಾಗಲೇ ಹಿಂದೂ ದೇಶವಾಗಿರುವುದರಿಂದ ಹಿಂದೂ ರಾಷ್ಟ್ರವೆಂದು ಘೋಷಿಸುವ ಅಗತ್ಯವಿಲ್ಲ, ಭಾರತ ಎಂದಿಗೂ ಹಿಂದೂ ರಾಷ್ಟ್ರವೇ, ಹಿಂದೂ ಸಮಾಜವನ್ನು ಒಗ್ಗೂಡಿಸುತ್ತೇವೆ ಅಂತ ಹೇಳಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಈ ತರಹದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭಾರತದ ಸಂವಿಧಾನ, ಆ ಸಂವಿಧಾನದಲ್ಲಿ ಆರಂಭಿಕವಾಗಿ ಈ ತರಹದ್ದೊಂದು ಸೆಕ್ಯುಲರ್ ಅನ್ನುವಂತಹ ಪದ ಇರಲಿಲ್ಲ. ಅದಾದ ನಂತರ ತಿದ್ದುಪಡಿ ಆಯಿತು. 42ನೆಯ ತಿದ್ದುಪಡಿಯಲ್ಲಿ 1976ರಲ್ಲಿ ಸಂವಿಧಾನದಲ್ಲಿ ಈ ಸೆಕ್ಯುಲರ್, ಈ ಜಾತ್ಯತೀತ ಅನ್ನೋ ಪದ ಬರಬೇಕು ಅಂತ ಹೇಳಿ ಬಹಳ ದೊಡ್ಡ ಹೋರಾಟಗಳೇ ನಡೆಯಿತು. ಆ ಸಂದರ್ಭದಲ್ಲಿ ಅದರ ಪ್ರಿಯಾಂಬಲ್ನಲ್ಲಿ ಈ ಪದವನ್ನು ಸೇರಿಸಲಾಗಿದೆ. ಇಂಡಿಯಾ ಸೆಕ್ಯುಲರ್ ಕಂಟ್ರಿ ಅನ್ನೋದು ಪ್ರಿಯಾಂಬಲ್ನಲ್ಲಿ ಬಹಳಷ್ಟು ಸ್ಪಷ್ಟ. ಹಾಗಾಗಿ ಅದರ ವಿರುದ್ಧ ಹೇಳಿಕೆ ಕೊಡುವುದು ದೇಶದ್ರೋಹದ ಹೇಳಿಕೆಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ದೇಶ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಪರವಿರೋಧ ಚರ್ಚೆಗೂ ಕೂಡ ಮೋಹನ್ ಭಾಗವತ್ ಅವರ ಹೇಳಿಕೆ ಕಾರಣವಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.